ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಎಲ್ರು ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ, ನಾನು ಕೂಡ ಸಖತ್ತಾಗಿದ್ದೀನಿ. ನೀವೇನಾದ್ರು ಏರೋಪ್ಲೇನ್ ನ ಎಲ್ಲೆಲ್ಲಿ ನೋಡಿರ್ತೀರಾ? ಆ ಪುಸ್ತಕದಲ್ಲಿ ನೋಡಿರ್ಬೋದು, ಇಲ್ಲ ಅಂತಂದ್ರೆ ಟಿವಿಲಿ ನೋಡಿರ್ಬೋದು. ಅಷ್ಟೇ ಯಾಕೆ, ಮೇಲೆ ಹೋಗುತ್ತಲ್ವಾ, ನೋಡಿರ್ಬೋದು. ಆದ್ರೆ ನಾನಿವತ್ತು ನಿಮ್ಗೆ ನಿಜವಾದ ಏರೋಪ್ಲೇನ್ ನ ದರ್ಶನ ಮಾಡಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಾಮಿಗಳೇ, ನಿಮ್ಗೆಲ್ಲ ಸ್ವಾಗತ. ನಾನಿವತ್ತು ಬಂದಿದ್ದೀನಿ HAL ಮ್ಯೂಸಿಯಂಗೆ. ನಿಮ್ಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ವೆಲ್ಕಮ್ ಟು HAL ಮ್ಯೂಸಿಯಂ. HAL ಅಂದ ತಕ್ಷಣ ನಿಮ್ಗೆ ನೆನಪು ಬರೋದೇನು ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಲ್ವಾ? ಸೊ 1940 ಈ ಒಂದು HAL ನ ಸ್ಥಾಪನೆ ಮಾಡ್ತಾರೆ. ಸೊ 1940 ಇದಕ್ಕೆ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಲಿಮಿಟೆಡ್ ಅಂತ ಹೆಸರಿದೆ. ಹಾಗೆ 1964 ಏರೋನಾಟಿಕಲ್ ಲಿಮಿಟೆಡ್ ಮತ್ತು ಹಿಂದೂಸ್ತಾನ್ ಏರ್ ಕ್ರಾಫ್ಟ್ ಲಿಮಿಟೆಡ್ ಎರಡನ್ನ ಸೇರ್ಬಿಟ್ಟು 1964 ಇದಕ್ಕೆ HAL ಅಂತ ಹೆಸರು ಬರುತ್ತೆ. HAL ಅಂತಂದ್ರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಸೊ ಈ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಲ್ಲಿ ನಾನು ಬಂದಾಗ ಒಂದು ಗಮನಿಸಿದ ವಿಷಯ ಏನು ಅಂತಂದ್ರೆ, ಇಲ್ಲಿ ನಮ್ಮ ರಾಜರ ಫೋಟೋ ಇದೆ. ಯಾರ ರಾಜರ ಫೋಟೋನ ಬನ್ನಿ ತೋರಿಸ್ತೀನಿ. ನೋಡಿ, ನಮ್ಮ ಮೈಸೂರಿನ ಕೊನೆಯ ಅರಸರಾದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸ್ಟ್ಯಾಚ್ಯೂ ಇಲ್ಲಿ ಇದೆ. HAL ಹಾಗೂ ನಮ್ಮ ರಾಜರಿಗೆ ಏನ್ ಸಂಬಂಧ ಅಂತ ನೀವು ಕೇಳ್ಬೋದಲ್ವಾ? ಸೊ ಎಸ್, ಯಾಕಂದ್ರೆ ಆ ರಾಜರ ಹತ್ರ ಒಂದಿನ ಒಬ್ಬ ಉದ್ಯಮಿ ಬಂದ್ಬಿಟ್ಟು ಕೇಳ್ತಾರೆ, ಸರ್ ನಾನು ಬೆಂಗಳೂರಲ್ಲಿ ವೈಮಾನಿಕ ಸಂಶೋಧನೆ ಸ್ಥಾಪನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ ತಕ್ಷಣ ನಮ್ಮ ರಾಜರು ಒಂದು ಮಾತು ಕೂಡ ಆಳದೆ ಅವ್ರಿಗೆ ವಿಶಾಲವಾದಂತಹ ಜಾಗವನ್ನ ನೀಡ್ತಾರೆ. ಹಾಗೆ ಅವ್ರಿಗೆ ಬೇಕಾದಂತಹ ಹೆಲ್ಪ್ ನ ಮಾಡ್ತಾರೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವರು. ಸೊ ಅವರಿಗೆ ಈ ವಿಡಿಯೋದ ಮೂಲಕ ಒಂದು ಬಿಗ್ ಸಲ್ಯೂಟ್ ಅಂತಾನೆ ಹೇಳ್ಬೋದು. ಗ್ರೇಟ್. ನೀವು HAL ಮ್ಯೂಸಿಯಂಗೆ ಬಂದ ತಕ್ಷಣ ನಿಮ್ಗೆ ಸಿಗೋದೆ ಫಸ್ಟ್ ಮಾರುತ್ ಅಂತ. ಎಷ್ಟು ದೊಡ್ಡದಾಗಿದೆ ಗೊತ್ತಾ ಇದು? ಭಯಂಕರ ದೊಡ್ಡದಾಗಿದೆ ಇದು ಮಾತ್ರ. ಈ ಒಂದು ಯುದ್ಧ ವಿಮಾನ ಇದೆ ಅಲ್ವಾ, ಮಾರುತ್. ಈ ವಿಮಾನ ಏನಂತಂದ್ರೆ ವಾಯುಸೇನೆಗೆ ಸೆಲೆಕ್ಟ್ ಆಗ್ತಾರಲ್ವಾ, ಅವರಿಗೆ ಟ್ರೈನಿಂಗ್ ಕೊಡಕ್ಕೆ ಈ ಒಂದು ಮಾರುತ್ ಯುದ್ಧ ವಿಮಾನ ಯೂಸ್ ಮಾಡ್ತಾ ಇದ್ರು. ಹಾಗೆ ಬರ್ತಾ 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 ಬಂದ್ರೆ ನಿಮ್ಗೆ ಸಿಗೋದೆ MiG ಅಂತ. ಈ ಒಂದು MiG ಯುದ್ಧ ವಿಮಾನ ಕೂಡ ಏನಂದ್ರೆ ತರಬೇತಿದಾರರಿಗೆ ಈ ಒಂದು ಯುದ್ಧ ವಿಮಾನನ ಅಂದ್ರೆ ವಾಯುಸೇನೆಗೆ ಯಾರು ಬರ್ತಾರಲ್ವಾ, ಸೊ ಬಂದ ತಕ್ಷಣ ಅವರಿಗೆ ಪ್ರಾಕ್ಟೀಸ್ ಬೇಕಲ್ವಾ, ಸಡನ್ ಆಗಿ ಓಡ್ಸಕ್ ಆಗಲ್ಲ. ಸೊ ಪ್ರಾಕ್ಟೀಸ್ ಕೊಡಕ್ಕೆ ಈ ಒಂದು MiG ಯುದ್ಧ ವಿಮಾನ ಯೂಸ್ ಮಾಡ್ತಾ ಇದ್ರು. LCA ಯುದ್ಧ ವಿಮಾನ ಇದೆ ಅಲ್ವಾ, ಇದು ಏನಕ್ಕಂತಂದ್ರೆ ಇದು ತುಂಬಾ ಹಗುರವಾದ ವಿಮಾನ, ಅಂದ್ರೆ ಭಾರ ಇರಲ್ಲ ಇದು. ನನ್ನ ಜೀವನದಲ್ಲಿ ಇಂಥ ದೊಡ್ಡ ವಿಮಾನ ನಾನು ನೋಡೇ ಇಲ್ಲ. ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ ದೊಡ್ಡ ವಿಮಾನ. ನನ್ನ ಲೈಫಲ್ಲೇ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಇದನ್ನ. ಬನ್ನಿ ತೋರಿಸ್ತೀನಿ ನಿಮ್ಗೂ. ಏನಾದ್ರು ಅವಘಡ ಆದಾಗ ಅಥವಾ ಆ ಪ್ಲೇನು ಬೀಳುತ್ತೆ ಅಂತ ಏನಾದ್ರು ಆದಾಗ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ತರ ಪ್ಯಾರಾಶೂಟ್ ನ ಯೂಸ್ ಮಾಡ್ತಾ ಇದ್ರು. ಪ್ಯಾರಾಶೂಟ್ ಯೂಸ್ ಮಾಡ್ಕೊಂಡು ಅವರು ಕೆಳಗಡೆ ಬರ್ತಾ ಇದ್ರು. ಆಮೇಲೆ ನಿಮ್ಗೆ ಬ್ಯೂಟಿಫುಲ್ ಆದ ವ್ಯೂ ಸಿಗುತ್ತೆ ಇಲ್ಲಿ. ಈ ಒಂದು ಧ್ರುವ ಇದೆ ಅಲ್ವಾ, ಈ ಧ್ರುವ ಅಂತಂದ್ರೆ ನಮ್ಮ ಒಂದು ಸೈನಿಕ ತರಬೇತಿಗೆ ತುಂಬಾ ಹೆಲ್ಪ್ ಮಾಡ್ತಿದೆ. ಅಂದ್ರೆ ಮಲ್ಟಿ ಪರ್ಪಸ್ ಆಗಿ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಹೆಲಿಕಾಪ್ಟರ್ನ. ನೋಡಿ, ರೆಕ್ಕೆನೆಲ್ಲ ಕಟ್ಟಾಕ್ಬಿಟ್ಟವ್ರೆ ಓಡಾಗ್ಬಾರ್ದು ಅಂತ. ಏರೋಪ್ಲೇನ್ ಓಡಾಗ್ಬಾರ್ದು ಅಂತ ರೆಕ್ಕೆನ ಕಟ್ಟಾಕ್ಬಿಟ್ಟವ್ರೆ ನೋಡ್ರಿ. ಏರೋಪ್ಲೇನ್ ನೋಡಿ ಹೋಗುತ್ತಾ? ಅಲ್ಲ, ಓಡಿ ಹೋಗಲ್ಲ, ಅದು ಮೇಲೆಲ್ಲ ಕೆಳಗೆ ಬೀಳ್ಬಾರ್ದು ಅಂತ ಕಟ್ಟಾಕಿದ್ದಾರೆ ಅಷ್ಟೇ. ಏನು ಅಂತಂದ್ರೆ ಆಕಾಶದಲ್ಲಿ ಹೆಲಿಕಾಪ್ಟರ್ ಯುದ್ಧ ವಿಮಾನಗಳು ಹಾರಾಡುವಾಗ ಮುಂದೆ ಅಂದ್ರೆ ಮಳೆ ಬರುತ್ತಾ, ಚಳಿ ಇದೆನಾ, ಬೇಸಿಗೆ ಇದೆನಾ ಅಂದ್ರೆ ಹವಾಮಾನಗಳನ್ನು ಕಂಡಿಡಿದು ಆ ಒಂದು ಪೈಲಟ್ಗೆ ತೋರಿಸುತ್ತೆ. ಮುಂದೆ ಹೋದ್ರೆ ಈ ತರ ಇದೆ, ಈ ತರ ಆಗುತ್ತೆ ಅಂತ ಹೇಳ್ಕೊಂಡ್ಬಿಟ್ಟು ಅದು ಪೈಲಟ್ಗೆ ತೋರಿಸುತ್ತೆ.
ಶಾಲೆಯಲ್ಲಿ ಬಂದ್ರೆ ನಿಮಗೆ ಮಕ್ಕಳಿಗೆ ಆಟ ಆಡುವಂತಹ ಏರೋಪ್ಲೇನ್ ಇಟ್ಬಿಟ್ಟಿದ್ದಾರೆ, ದೊಡ್ಡವ್ರಿಗೆ ಏನಿಲ್ವಾ? ಓ ಇವ್ರು ಏರ್ತಾ ಇದ್ದಾರೆ ಇವಾಗ. ಸಖತ್ತಾಗಿದೆ ಗುರು, ಫುಲ್ ಎಂಜಾಯ್ ಮಾಡ್ಬೋದು. ನಾನು ಏರಲ್ಲ, ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಷ್ಟೇ. ಏನಿದೆ ಒಳಗಡೆ? ಓಹೋ ಈ ತರ ಮಾಡ್ಬಿಟ್ಟವ್ರೆ. ನಾನು ಹೋದ್ರೆ ಬಿದ್ದ್ಬಿಡ್ತೀನಿ. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ತರದ್ದೆಲ್ಲ. ಇವು ಎಚ್ಚರಲ್ಲಿ ಬಂದ್ರೆ ಸಂಪೂರ್ಣವಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ವಾತಾವರಣ ಇರ್ಬೋದು, ಗಾಳಿ, ನೀರು ಸಖತ್ತಾಗಿದೆ. ಆಮೇಲೆ ತೋಟಗಾರಿಕೆ ಮಾಡಿಬಿಟ್ಟಿದ್ದಾರೆ ನೋಡಿ, ದಾಳಿಂಬೆ ಬೆಳೆದಿದ್ದಾರೆ, ದಾಸವಾಳ ಬೆಳೆದಿದ್ದಾರೆ. ನನ್ನ ಲೈಫಲ್ಲಿ ಇಷ್ಟು ಹೆಲಿಕಾಪ್ಟರ್ನ ಒಂದೇ ಸಲ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವು ನೋಡಿದ್ರೆ ಶಾಕ್ ಆಗ್ಬಿಡ್ತೀರಾ ನೋಡಿ. ನಿಮ್ಮನ್ನ ಮುಂದೆ ಒಂದಿನ ಇದ್ರಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿದೆ ಅಲ್ವಾ, ಅಲ್ಲಿ ನಾನು ಕೂತಿರ್ತೀನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಕೆಟ್ಟೋಗಿದೇನಾ ಇಲ್ಲ ಇದೇನಾಗಿದೇನಾ ಗೊತ್ತಿಲ್ಲ, ನಿಲ್ಸಿದ್ದಾರೆ ನೋಡಿ. ಒಳಗಡೆ ಹತ್ಬೋದು ಗುರು, ಒಳಗಡೆ ಹತ್ಬೋದು. ಜನ ಒಳಗಡೆ ಹತ್ತಾರಂತಾನೆ ಲಾಕ್ ಮಾಡ್ಬಿಟ್ಟಿದೆ ನೋಡಿ, ಲಾಕ್ ಎಲ್ಲ ಮಾಡ್ಬಿಟ್ಟವ್ರೆ. ಓಹೋ ಹೋ, ಇದಂತೂ ಸಖತ್ತಾಗಿದೆ ಗುರು, ಸಖತ್ತಾಗಿದೆ. ಮೆಟ್ರೋ ಕಾಣ್ತಾ ಇದೆ. ಮೆಟ್ರೋ ಅಲ್ಲ, ಇದು ಏರೋಪ್ಲೇನು. ಅಲ್ಲಲ್ಲಲ್ಲ, ಇಲ್ಲಿ ಡ್ರೈವರ್ ಕೂತ್ಕೊಂಡಿದ್ರು, ಡ್ರೈವರ್ ಪಕ್ಕ ಕೂತ್ಕೊಂತ ಇದ್ರು. ಆಮೇಲೆ ನೋಡಿ ಸೀಟ್ಸ್ ಎಲ್ಲ ಇದೆ ಇಲ್ಲಿ, ಸೀಟು ಒಳಗಡೆ ನೋಡಿ. ನನ್ಗಂತೂ ಕಾಣಲ್ಲ, ನಿಮ್ಗೆ ಏನಾದ್ರು ಕಾಣ್ಬೋದು ಅಂತ. ಏನಾದ್ರು ಕಾಣ್ತಾ ಇದೆನಾ? ಯಾವ್ದಾದ್ರು ಕಂಡ್ರೆ ಹೇಳಿ, ನನ್ಗೆ ಹೈಟ್ ಸಾಕಾಗಲ್ಲ. ಅದಕ್ಕೆ ನಮ್ ಜನ ಒಳಗಡೆ ಹತ್ತು ಬಿಡ್ತಾರ ಅಂತ ಹೇಳ್ಬಿಟ್ಟು ಹಿಂಗ್ ಕಟ್ಟಿರೋದು. ಇಲ್ಲ ಅಂತಂದ್ರೆ ನಾನು ಒಂದ್ಸಲ ಹತ್ಬಿಟ್ಟು ಒಳಗಡೆ ಹೋಗಿ ಬಂದ್ಬಿಡ್ತಾ ಇದ್ದೆ. ನೋಡೇ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಲ್ಲ, ಕ್ರೇಜ್ ಇರ್ಬೇಕು. ಹೋಗಿ ಬಂದ್ರೆ ಅದೇನು ತೊಂದರೆ ಇದೆ. ಇಲ್ಲಿ ಬಂದಾಗ ಈ ಒಂದು ಪುಟ್ಟ ಸೇತುವೆ ಮೇಲೆ ಹೋಗ್ಬಹುದು. ನಾನು ಹೋಗ್ತಾ ಇದ್ದೀನಿ ಸೇತುವೆ ಮೇಲೆ, ಸಖತ್ತಾಗಿದೆ ಇದು ಮಾತ್ರ. ನೀವೇನಾದ್ರೂ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ಈ ತರ ಆಕ್ಟಿವಿಟೀಸ್ ಕಂಪ್ಲೀಟ್ ಆಯ್ತು ಅವ್ರದ್ದು. ಇಲ್ಲಿ ಬಂದ್ರೆ ಕುಜ್ಜು ಆಡ್ಬೋದು ನೋಡಿ. ನಾವು ಆಡೋಣ ಕುಜ್ಜು, ಸ್ಟಾರ್ಟ್ ಗೇಮ್. By the time the Jaguar arrived, I could sustain high-performance combat aircraft. Igaraka flying, steadfast, skilled, and unbreakable. I am HAL. The Wind of the Clouds, Autumn 1929. ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಬಂದ್ರೆ ಟ್ರೈ ಮಾಡ್ಲೇಬೇಕು. ಆ ಥಿಯೇಟರ್ ಒಳಗಡೆ ಅಂದ್ರೆ ಯುದ್ಧ ವಿಮಾನಗಳು ಯಾವ ತರ ಇದ್ದು, ಅದು ಯಾವ ತರ ಬಂತು, ಯಾವ ತರ ಕೆಲಸ ಮಾಡುತ್ತೆ, ಸೊ ಪ್ರತಿಯೊಂದನ್ನು ಆ ಒಂದು ಥಿಯೇಟರ್ ಅಲ್ಲಿ ಹೇಳ್ತಾರೆ. ಸೊ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡಬೇಡಿ.
ಜನಗಳೆಲ್ಲ ಎಂಜಾಯ್ ಮಾಡ್ತವ್ರೆ ಅವ್ರವ್ರ ಫ್ಯಾಮಿಲಿನ ಕರ್ಕೊಂಬಂದು ನೋಡಿ. ನೀವು ಈ HLಗೆ ಬರ್ಬೇಕಾದ್ರೆ ಇದಕ್ಕೆ ಫೀಸ್ ಇರೋದು 120 ರುಪೀಸ್. ಸೊ 120 ರುಪೀಸ್ ಕೊಟ್ಟರು ಪರವಾಗಿಲ್ಲ, ಆ 120 ರುಪೀಸ್ ವರ್ತ್ ಇಟ್ ಇದೆ. ಸೊ ಪ್ರತಿಯೊಬ್ರು, ಆಮೇಲೆ ಮುಖ್ಯವಾಗಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾ ಇಲ್ಲಿ ಬಂದ್ರೆ. ಸೊ ನೀವು ನಿಮ್ ಫ್ಯಾಮಿಲಿ ಜೊತೆ HL ಮ್ಯೂಸಿಯಂಗೆ ಒಂದಿನ ಭೇಟಿ ಕೊಡ್ಲೇಬೇಕು. ನಿಜವಾಗ್ಲೂ ಸಖತ್ತಾಗಿದೆ. ನನಗಂತೂ ತುಂಬಾ ಖುಷಿ ಆಯ್ತು ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು. ಈ ವಿಡಿಯೋನ ನೀವು ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಒಳ್ಳೊಳ್ಳೆ ವಿಡಿಯೋ ಮೂಲಕ ನಿಮ್ ಮುಂದೆ ಬರ್ತಾ ಇರ್ತೀನಿ. Thank you so much. Take care. Tata. Bye bye.